ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೇಸನ್ ಉಂಡೆ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ರೀ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ತುಪ್ಪ, ಸಣ್ಣಾಗಿ ಮಿಕ್ಸಿನ ಹಾಕೊಂಡಿರೋ ಸಕ್ಕರೆ, ಕಡಲೆ ಹಿಟ್ಟು, ಇಲೈಚಿ ಪುಡಿ. ಇದಕ್ಕೆ ಸಣ್ಣಗೆ ಕೊಟ್ಕೋಬೇಕ್ರಿ. ಇಲ್ಲಿ ನಾವು ಇದ್ರದ್ದು ಪ್ರೊಸೀಜರ ಭಾಳ ಈಸಿಯಾಗಿ ಹೇಳ್ತೇವೆ ರೀ. ಈಸಿಯೆಸ್ಟ್ ಮೆಥಡ್ ಹೇಳ್ತೇವೆ ರೀ. ಇದು ನೀವು ಟಿಪ್ ಫಾಲೋ ಮಾಡಿದ್ರಂದ್ರೆ, ಮೆಥಡ್ ಫಾಲೋ ಮಾಡಿದ್ರಂದ್ರೆ ಭಾರಿ ಎಕ್ದಮ್ ಪರ್ಫೆಕ್ಟ್ ಆಗ್ತಾವ್ರಿ ಉಂಡೆ. ಈಗ ಹೆಂಗೆ ಮಾಡ್ತಾರಂತ ಶುರು ಮಾಡಮ್ರಿ. ಈಗ ಮೆಜರ್ಮೆಂಟ್ ಹೆಂಗಪ್ಪ ಅಂದ್ರೆ, ಇಲ್ಲಿ 1 ಬೌಲ್ ಕಡಲೆ ಹಿಟ್ಟಿಗೆ 3/4 ಬೌಲ್ ತುಪ್ಪ ತೊಗೊಂಡಿದ್ದೇವ್ರಿ. ಇದು ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಳತ್ತಿದ್ದೇವ್ರಿ ನಾವು. ಈಗ ನಾ ಫಸ್ಟ್ ಅದು ಏನು ಮೆಜರ್ಮೆಂಟ್ ಹೇಳಿನಲ್ರಿ, ಅಷ್ಟು ಕಡಲೆ ಹಿಟ್ಟು ತೊಗೊಂಡಿನ್ರಿ. ಅದಕ್ಕೆ ಸಣ್ಣ ಉರಿ ಮೇಲೆ ಕಂಟಿನ್ಯೂ ಆಗಿ ಹಿಂಗೆ ತಿರುಗಿಸ್ಕೊತಿರ್ಬೇಕ್ರಿ. ತಳಕ್ಕೆ ಹತ್ಲಾರ್ದಂಗೆ ತಿರುಗಿಸ್ಕೊತಿರ್ಬೇಕ್ರಿ. ಕಂಟಿನ್ಯೂ ಆಗಿ ತಿರುಗಿಸ್ಕೊತಿರ್ಬೇಕ್ರಿ. ಹಾಗೆ ಹುರಿಬೇಕ್ರಿ. ಕಡಲೆ ಹಿಟ್ಟಿಂದು ಹಸಿ ವಾಸನೆ ಹೋಗತನ ಚಲೋ ಹುರ್ಕೋಬೇಕ್ರಿ. ಇದಕ್ಕೆ ಹಿಂಗೆ ಕಂಟಿನ್ಯೂ ತಿರುಗಿಸ್ಕೊತಿರ್ಬೇಕ್ರಿ. ಇಲ್ಲಾಂದ್ರೆ ಕೆಳಗೆ ಹತ್ತತಂದ್ರೆ ಪಾತ್ರೆದು ಹಿಂಗೆ ಕೆಳಗೆ ಹತ್ತತಂದ್ರೆ ಹೊತ್ಕೊತ ಬರ್ತದ್ರಿ. ಸ್ವಲ್ಪ ಹೊತ್ತಿದಂಗೆ ಆಗ್ತದ್ರಿ. ಟೇಸ್ಟ್ನು ಚೇಂಜ್ ಆಗ್ತದ್ರಿ. ಚಲೋ ಅನ್ಸಲ್ರಿ ಅಷ್ಟು. ಇದು ಲೋ ಫ್ಲೇಮ್ ಮೇಲೆ ಹುರಿಬೇಕ್ರಿ. ಈಗ ಇನ್ನೊಂದು ಮೆಥಡ್ ಯಾವುದಪ್ಪ ಅಂದ್ರೆ, ನೀವು ಮೊದಲೇ ತುಪ್ಪ ಹಾಕ್ಬೋದ್ರಿ. ತುಪ್ಪದಾಗ ಇದೇ ಕಡಲೆ ಹಿಟ್ಟು ಹಾಕ್ಬೋದ್ರಿ. ಹಾಕಿ ಹುರ್ಕೋಬೋದ್ರಿ. ಅದರ ನಾವು ಇಲ್ಲಿ ಹಿಂಗೆ ಹುರ್ಕೊಲತ್ತೀವಂದ್ರೆ ಇದು ಈಸಿ ಆಗ್ತದ್ರಿ. ನೀವು ಒಂದು ವೇಳೆ ತುಪ್ಪ ಹಾಕಿ ಕಡಲೆ ಹಿಟ್ಟು ಹಾಕಿ ಹುರ್ಕೊಂಡ್ರಂದ್ರೆ ಅದು ತಳಕ್ಕೆ ಜಲ್ದಿ ಹತ್ಕೋತದ್ರಿ. ಅದಕ್ಕೆ ನಾವು ಹಂಗೆ ಮಾಡ್ಲತ್ತಿದ್ದೆ ಇಲ್ರಿ. ಇದು ಈಸಿ ಮೆಥಡ್ ಅದ ರೀ. ಈಗ ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದ್ರೆ, ಯಾವಾಗಲೂ ಪಾತ್ರೆ ಇರ್ತದಲ್ರಿ, ಅದು ದಪ್ಪ ಇರ್ಬೇಕ್ರಿ. ಸ್ವಲ್ಪ ದಪ್ಪ ತಳ ಇರ್ಬೇಕ್ರಿ. ಒಂದು ವೇಳೆ ದಪ್ಪಾಗಿ ಪಾತ್ರೆ ಇದ್ರೆ ಜಲ್ದಿ ತಳ ಹತ್ಕೋತ ಬರಂಗಿಲ್ಲ ರೀ. ದಪ್ಪ ಇರಲಿಲ್ಲ ಅಂದ್ರೆ ತಳಕ್ಕೆ ಜಲ್ದಿ ಹತ್ಕೋತ ಬರ್ತದ್ರಿ. ಈಗ ಕಲರ್ನು ಚೇಂಜ್ ಆಗ್ಯದ್ರಿ, ಹಸಿ ವಾಸನೂ ಹೋಗ್ಯದ್ರಿ. ಈಗ ತುಪ್ಪ ಹಾಕೊಂಬ್ರಿ. ಈಗ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೇವ್ರಿ. ಇದು ಎಷ್ಟು ಗಂಟೆ ಕಟ್ಟಬಾರ್ದ್ರಿ, ಹಿಂಗೆ ಚಲೋ ತಿರ್ಗಿಸ್ಕೊತಿರ್ಬೇಕ್ರಿ. ಈಗ ಇಲ್ಲಿ ಪರ್ಫೆಕ್ಟ್ ಆಗ್ಯದ ನೀವು ನೋಡ್ಬೋದ್ರಿ. ಈ ಥರ ಬಿಟ್ಕೋತ ಬರ್ಬೇಕ್ರಿ. ಚೂರು ಹಿಂಗೆ ಮೆತ್ತಿದಂಗೆ ಆಗ್ಬಾರ್ದ್ರಿ. ಹಿಂಗಾಯ್ತಂದ್ರೆ ಪರ್ಫೆಕ್ಟ್ ಆಗ್ಯದ ಅಂತ ತಿಳ್ಕೊಂಡ್ಬಿಡ್ಬೇಕ್ರಿ. ಈ ಹದಕ್ಕೆ ಬಂದಾಗ ಸಕ್ಕರೆ ಹಾಕಿಬಿಡ್ಬೇಕ್ರಿ. ನಾವೇನದು ಸಕ್ಕರೆ ಪುಡಿ ಮಾಡಿದ್ದೇವಲ್ರಿ, ಅದು ಹಾಕಿಬಿಡ್ಬೇಕ್ರಿ. ಈಗ ಸಕ್ಕರೆ ಹಾಕಿದ್ದೇವೆ ನೋಡ್ರಿ. ಹಿಂಗೆ ತಿರ್ಗಿಸ್ಕೊತಿರ್ಬೇಕ್ರಿ ಇದಕ್ಕೂ. ಈಗ ನಾವು ಫ್ಲೇವರ್ಕಂತ ಇಲೈಚಿ ಪುಡಿ ಹಾಕ್ಲತ್ತಿದ್ದೇವ್ರಿ ಸ್ವಲ್ಪ. ಈಗ ನಾವು ಸಕ್ಕರೆ ಹಾಕಿದ್ಮೇಲೂ ನೀವು ನೋಡ್ಬೋದ್ರಿ, ತಳ ಹಿಡಿಲತ್ತಿಲ್ರಿ ಎಷ್ಟು. ಈ ರೀತಿ ಆಗಿತ್ತಂದ್ರೆ ಪರ್ಫೆಕ್ಟ್ ಆಗಿರ್ತದೆ ರೀ. ಈಗ ಇದು ಸ್ವಲ್ಪ ತಣ್ಣಗಾಗ್ಬೇಕ್ರಿ. ತಣ್ಣಗಾಗಿದ್ಮೇಲೆ ಉಂಡೆ ಕಟ್ಕೊಂಬ್ರಿ. ಇಲ್ಲಿ ನಾವು 5 ನಿಮಿಷ ಬಿಟ್ಟಿದ್ದೇವ್ರಿ. ಬಿಟ್ಟಿದ್ಮೇಲೆ ಹಾಗೆ ಒಂದು ಉಂಡೆ ಕಟ್ಕೊಲತ್ತಿದ್ದೇವ್ರಿ. ಈಗ ರೆಡಿ ಆಗ್ಯದ್ರಿ ಇದು. ನಾವು ಹೇಳಿದ ಮೆಥಡ ಫಾಲೋ ಮಾಡಿರಿ. ಎಕ್ದಮ್ ಈಸಿ ಅದ ರೀ. ಜಲ್ದಿ ಒಂದು 10 ನಿಮಿಷ ಒಳಗೆ ಒಂದು ಕಂಪಲ್ಸರಿ ಆಗ್ತದ್ರಿ. ಒಂದು 10 ನಿಮಿಷ ಒಳಗೆ ಆಗ್ತದ್ರಿ. ನಾವು ಹೇಳಿದ ಮೆಥಡ್ ಫಾಲೋ ಮಾಡಿದ್ರಂದ್ರೆ ಇಷ್ಟು ಸಾಫ್ಟ್ ಆಗ್ತಾವ್ರಿ. ಒಳಗೂ ನೀವು ನೋಡ್ಬೋದ್ರಿ ಎಷ್ಟು ಮಸ್ತ್ ಆಗ್ಯದ್ರಿ. ಹೆಂಗಾಗ್ಯದಂತ ಹೇಳ್ರಿ, ಟ್ರೈ ಮಾಡಿರಿ. ಹೆಂಗಾಗ್ಯದಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.